ನಾಯಕರ ಓಟ್ ಚೋರಿ ಆರೋಪಕ್ಕೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸೋತಾಗ್ಲಿಲ್ಲ, ರಾಹುಲ್ ಗಾಂಧಿ ಓಟ್ ಚೋರಿ ಅಂತಾರೆ. ಮತಗಳ್ಳತನ ಅನ್ನೋದೇ ಬೋಗಸ್. ಒಂದು ವೇಳೆ ದೇಶದಲ್ಲಿ ಓಟ್ ಚೋರಿ ಆಗಿದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ, ಬೇರೆ ಯಾವುದೇ ಪಕ್ಷ ಓಟ್ ಚೋರಿ ಮಾಡಿಲ್ಲ. ಬಿಜೆಪಿಯನ್ನ ಜನರೇ ಮೆಚ್ಚಿ ಗೆಲ್ಲಿಸ್ತಿದ್ದಾರೆ ಅಂತ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ನೋಡ್ರಿ, ಒಂದು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ರಾಹುಲ್ ಗಾಂಧಿ ಅವರು ಯಾವಾಗ ಓಟ್ ಚೋರಿ ಅಂತ ಹೇಳ್ತಾರೆ, ಯಾವಾಗ ಕಾಂಗ್ರೆಸ್ ಪಾರ್ಟಿ ಯಾವ್ಯಾವ ರಾಜ್ಯದಾಗ ಸೋಲ್ತೈತಿ ಅವಾಗ ಅವರು ಓಟ್ ಚೋರಿ ಅನ್ನೋಂಥದ್ದು ನೆನಪಾಗುತ್ತೆ. ಅದೆಲ್ಲ ಬೋಗಸ್. ಅದು ಓಟ್ ಚೋರಿ ದೇಶದಾಗ ಯಾರು ಮಾಡಿದ್ರೆ ಅಂದ್ರೆ ಇಷ್ಟು ವರ್ಷದಾಗ ಅದು ಕಾಂಗ್ರೆಸ್ ಪಾರ್ಟಿ ಮಾಡೈತೀವಿ, ನಾವು ಯಾವುದೇ ಪಾರ್ಟಿ ಮಾಡಿಲ್ಲ. ಜನ ಇವತ್ತು ಮೆಚ್ಚುಗೆ ಪಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಗೆಚ್ಚಿದ್ದಾರೆ. ಲವರ್ಗೆ ಕೈಕೊಟ್ಟು ಮತ್ತೊಂದು ಮದುವೆ ಆದಂತಹ ಹುಡುಗ ಮದುವೆ ಮಂಟಪಕ್ಕೆ ನುಗ್ಗಿ ಈಗ ಯುವತಿ ಗಲಾಟೆ ಮಾಡಿದ್ದಾಳೆ. ಸ್ಪೆಷಲಿ ಮೋಸ ಹೋದಂತಹ ಯುವತಿ ಗಲಾಟೆಯನ್ನ ನಡೆಸಿದ್ದಾಳೆ. ಚಿಕ್ಕಮಗಳೂರಿನ ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಘಟನೆ ನಡೆದಿರೋದು. ಮದುವೆ ಮಂಟಪಕ್ಕೆ ನುಗ್ಗಿ ಯುವತಿ ಗಲಾಟೆಯನ್ನ ಮಾಡಿದ್ದಾಳೆ. ಚಿಕ್ಕಮಗಳೂರಿನ ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಘಟನೆ ನಡೆದಿರೋದು. ಸುಮಾರು 10 ವರ್ಷಗಳಿಂದ ಶರತ್ ಹಾಗೂ ಅಶ್ವಿನಿ ನಡುವೆ ಲವ್ ಇತ್ತಂತೆ. ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ ಅಂತ ಹೇಳಿ ಯುವತಿ ಆರೋಪವನ್ನ ಮಾಡ್ತಾ ಇದ್ದಾಳೆ. ಇವತ್ತು ಹಸೆಮಣೆ ಏರಿದ ಶರತ್ಗೆ ಅಶ್ವಿನಿ ಗೆರಾವ್ ಹಾಕಿದ್ದಾಳೆ. ಕಲ್ಯಾಣ ಮಂಟಪದಲ್ಲೇ ನನಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅಶ್ವಿನಿ ಈಗ ಗಲಾಟೆಯನ್ನ ಮಾಡ್ತಾ ಇದ್ದಾಳೆ. ನನ್ನನ್ನು ಮದುವೆ ಆಗು ಅಂತ ಹೇಳಿ ಅಶ್ವಿನಿ ಗಲಾಟೆ ಮಾಡ್ತಾ ಇದ್ದಾಳೆ. ಪೊಲೀಸರಿಗೆ ದೂರು ನೀಡಿದ್ದಾನೆ ಶರತ್. ಲವ್ವರ್ ಅಶ್ವಿನಿಯಿಂದ ನಮಗೆ ಚಿಕ್ಕಮಗಳೂರು ನಗರ ಠಾಣೆಗೂ ಕೂಡ ದೂರು ದಾಖಲಾಗಿರುವಂಥದ್ದು. ಯಾಕಂದ್ರೆ ಶರತ್ ಈಗ ಆಲ್ರೆಡಿ ಆ ಮದುವೆ ಮಂಟಪದಲ್ಲಿ ಮತ್ತೊಂದು ಯುವತಿಯನ್ನ ವರಿಸಿದ್ದಾನೆ. ಆದರೆ ಅದೇ ಕಲ್ಯಾಣ ಮಂಟಪಕ್ಕೆ ಸುಮಾರು 10 ವರ್ಷಗಳಿಂದ ಲವ್ನಲ್ಲಿ ಇದ್ದಂತಹ ಅಶ್ವಿನಿ ಏಕಾಏಕಿ ಗಲಾಟೆಯನ್ನ ಮಾಡಿದಾಳೆ. ಈಗ ಆಕೆ ಕೇಳ್ತಾ ಇರೋದು, ನನಗೆ ಇದೇ ಸ್ಥಳದಲ್ಲೇ ನ್ಯಾಯ ಕೊಡಿಸಿ, ನಾನು ಈ ಜಾಗವನ್ನ ಬಿಟ್ಟು ಹೋಗಲ್ಲ. ಆಕೆಯ ಪರಿಸ್ಥಿತಿ ನನಗೆ ಗೊತ್ತಿಲ್ಲ. ಆಲ್ರೆಡಿ ಈಗ ಶರತ್ ಆಕೆಯನ್ನ ಮದುವೆ ಆಗ್ಬಿಟ್ಟಿದ್ದಾನೆ, ಬಟ್ ನನ್ನನ್ನು ಕೂಡ ಆತ ಮದುವೆ ಆಗಬೇಕು ಅಂತ ಹೇಳಿ ಅಶ್ವಿನಿ ಈಗ ಪಟ್ಟನ ಹಿಡಿದಿದ್ದಾನೆ. ತಪ್ಪಾಗಿರೋದಕ್ಕೆ ನ್ಯಾಯ ಕೊಡ್ಬೇಕು. ಖಂಡಿತ ದುಡ್ಡು 1 ರೂಪಾಯಿ ಮುಟ್ಟಲ್ಲ ಸರ್, ನನಗೆ ಅವಶ್ಯಕತೆ ಇಲ್ಲ. ಇವನಿಂದಾನೇ ಲೈಫ್ ಕರೆಕ್ಷನ್ ಆಗ್ಬೇಕು. ಮಿಸ್ಟೇಕ್ ಆಗಿಲ್ಲ, ಇವನಿಂದಾನೇ ಸರಿ ಆಗ್ಬೇಕು. ನನಗೆ ನ್ಯಾಯ ಕೊಡಿಸಿ. ಅವಳ ಮದುವೆ ಆಗಿರೋದು ಅದು ಅವ್ನ ಮನೆ ಬರಹ ಗೊತ್ತಿಲ್ಲ. ಅವಳಿಗೂ ಲೈಫ್ ಕೊಟ್ಟಿದ್ದಾನೆ. ನಾನು ಅವಳ ಲೈಫ್ ಪಾಪ ಇನ್ನೊಬ್ರು ಹೆಣ್ಮಗಳ ಲೈಫ್ ನ ಹಾಳ್ಮಾಡಕ್ ಇಷ್ಟ ಇಲ್ಲ. ನನಗೂ ಹಾಗೆ ತಾಳಿ ಕಟ್ಟಿ ನನ್ನ ಜೀವನಕ್ಕೆ ಒಂದು ದಾರಿ ಮಾಡ್ಬೇಕು ಅಂತ ನಾನ್ ಕೇಳ್ಕೊತಿರೋದು ಸರ್. ಸರ್ ಇವತ್ತೇ ಆಗ್ಬೇಕು ಸರ್, ಇವತ್ತೇ ನ್ಯಾಯ ಸಿಗ್ಬೇಕು. ನನಗೆ ಸಮಾಜದಲ್ಲಿ ನ್ಯಾಯ ಇದೆ ಅನ್ನೋದನ್ನ ಖಂಡಿತ ಮೀಡಿಯಾ ಟ್ರಾನ್ಸ್ಪರೆನ್ಸಿ ಗೊತ್ತಾಗ್ಬೇಕು. ಒಂದಿಬ್ರು ಬಂದ್ಬಿಟ್ಟು ನಿಮ್ಗೆ ಎಷ್ಟು ಬೇಕಮ್ಮ ದುಡ್ಡು ನಾನು ಇತ್ಯರ್ಥ ಮಾಡ್ತೀನಿ, ಕಾಂಪ್ರಮೈಸ್ ಆಗೋಣ, ದಯಮಾಡಿ ಮರ್ಯಾದೆ ತೆಗಿಬೇಡಿ, ಮಾತಾಡ್ಬೇಡಿ ಜೋರಾಗಿ ಅಂತೆಲ್ಲ ಬಂದು ಸಪೋರ್ಟ್ ಮಾಡಿದ್ರು ಸರ್. ಈ ಒಂದಿಬ್ರು ಬಂದ್ರು, ಈ ಕಡೆ ಹೋಗಿದ್ದಾರೆ ಅವರು. ಬಟ್ ನಾನು ಅದಕ್ಕೆ ಹೋಗ್ತಿಲ್ಲ. ನನ್ಗೆ 1 ರೂಪಾಯಿ ದುಡ್ಡು ಬೇಡ, ನಾನು ಸತ್ತೋಗ್ಬಿಡ್ತೀನಿ. 1 ರೂಪಾಯಿ ನಾನು ತಗೊಳ್ಳಲ್ಲ ಸರ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೊಂದ ಯುವತಿ ಅಶ್ವಿನಿಯನ್ನ ನಮ್ಮ ಪ್ರತಿನಿಧಿ ಯೋಗೇಶ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಕಳೆದ 10 ವರ್ಷಗಳಿಂದ ಯುವತಿಯ ಜೊತೆಗೆ ಪ್ರೀತಿಯನ್ನು ಮಾಡಿ ಮದುವೆ ಆಗೋದಾಗಿ ನಂಬಿಸಿ ಯುವಕ ಮೋಸ ಮಾಡಿ ಮತ್ತೊಂದು ಯುವತಿಯ ಜೊತೆಗೆ ಏನು ಮದುವೆ ಆಗ್ತಾ ಇರುತ್ತೆ ಅನ್ನೋ ಆರೋಪವನ್ನು ಮಾಡಿ ಈಗ ಯುವತಿ ಕಲ್ಯಾಣ ಮಂಟಪದಲ್ಲಿರ್ತಕ್ಕಂಥದ್ದು. ನಾವೀಗ ಚಿಕ್ಕಮಗಳೂರು ನಗರದ ಬೈಪಾಸ್ ರಸ್ತೆಯಲ್ಲಿರ್ತಕ್ಕಂಥ ಕಲ್ಯಾಣ ಮಂಟಪದಲ್ಲಿ ಏನು ಈಗ ನೊಂದಿರ್ತಕ್ಕಂಥ ಯುವತಿ ಅಶ್ವಿನಿ ಅವ್ರ ಜೊತೆಗಿದ್ದೀವಿ. ಈಗ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಸರ್, ಅದು 10 ವರ್ಷದಿಂದ ಪರಿಚಯ ಸರ್. ಪ್ರೀತಿ ಮತ್ತು ಮದುವೆ ಮಾತುಕತೆ ಎಲ್ಲದೂ ಆಗೋಗಿದೆ. ಹಾಗೆ ಈತ ನಿನ್ನೆ ದಿನ ಶಾಸ್ತ್ರಗಳು ಎಲ್ಲ ನಡೆದಿದೆ ಅಂತ ನನಗೆ ಮೊನ್ನೆ ಮಾಹಿತಿ ಬರುತ್ತೆ. ಮೇಡಮ್, ಈಗ ಮದುವೆ ಆಗ್ತಾ ಇತ್ತು ಅಂತ ನಿಮಗೆ ಹೇಗೆ ಗೊತ್ತಾಯಿತು? ಮಾಹಿತಿ ಹೇಗೆ ತಿಳಿತು? ನನ್ನ ಒಂದು ಸೋಕಾಲ್ಡ್ ಯಾವುದೋ ಒಂದು ಫ್ರೆಂಡ್ ಸರ್ಕಲಿಂದ ಒಂದು ಬರುತ್ತೆ ಮಾಹಿತಿ, ನನಗೆ ಬರುತ್ತೆ. ಅದು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಬಟ್ ಈ ಥರ ಅನುಮಾನ ಇದೆ ಅಂತ ಒಂದು ಮಾಹಿತಿ ಬರುತ್ತೆ. ನಿಮಗೆ ಮತ್ತು ಈ ಒಂದು ಶರತ್ ಅವರಿಗೆ ಯಾವಾಗಿಂದ ಪರಿಚಯ ಮತ್ತು ಯಾವ ರೀತಿಯಲ್ಲಿ ಈ ಪರಿಚಯ ಆಗಿತ್ತು ಮೇಡಮ್? ಸರ್, 2013ರಿಂದ ಪರಿಚಯ ಇಲ್ಲಿವರೆಗೂ. ಮದುವೆ ಎಲ್ಲ ಲವರ್ಸ್ ಹೇಗಿರ್ತಾರೆ ಅದೇ ರೀತಿ ಇತ್ತು. ನಮ್ಮ ತಾಯಿ ತಂದೆ ಜೊತೆ ಮಾತಾಡಿದಾಗ ಅದಕ್ಕೂ ಮುಂದಿನ ಹಂತಕ್ಕೆ ನಾವು ಹೋಗಿ ಎಲ್ಲ ರೀತಿಯಲ್ಲೂ ಇಂಟಿಮೇಟ್ ಆಗಿ ಇದ್ದಿದ್ದು ಸಹಜ. ಹಾಗಾಗಿ ಅದಕ್ಕೂ ಮೆಡಿಕಲ್ ಕೂಡ ಆಗಿದೆ. ಅದನ್ನು ರಿಪೋರ್ಟ್ ಕೂಡ ನಾನು ಸಬ್ಮಿಟ್ ಮಾಡಿದ್ದೀನಿ. ಮೇಡಮ್, ಈ ಹಿಂದೆ ಕೂಡ ಇವರಿಗೆ ಮದುವೆ ಆಗಿತ್ತು ಅಂತ ಹೇಳಿದ್ರಿ ಮೇಡಮ್. ಆ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತಂದಿರಲಿಲ್ಲ ಮೇಡಮ್ ಮೊದಲೇ ಮದುವೆ ಆಗೋದು? ಸರ್, ಅವ್ರ ಮದುವೆ ಆಗಿರೋ ವಿಷಯನ ಮುಚ್ಚಿಟ್ಟು
ನನ್ನ ಹತ್ರ ಮದುವೆ ಆಗ್ತೀನಿ ಅಂತ ಮಾತುಕತೆ ಮಾಡಿದ್ದು. ಆದರೆ 2015ರಿಂದ ಇವ್ರು ಪ್ರೀತಿ ಮಾಡ್ತಾರಲ್ಲ ನನ್ನನ್ನು, ಆಗ ಇವ್ರಿಗೆ ಮದುವೆ ಆಗಿರಲ್ಲ. 2018ಕ್ಕೆ ಇವ್ರು ಮದುವೆ ಆಗುತ್ತೆ. ಅದಕ್ಕೆ ಮುಂಚೆ 2015ರಲ್ಲಿ ಒಂದು ವರ್ಷ ನನ್ನ ಜೊತೆ ಇದ್ದು 2016ಕ್ಕೆ ದುಬೈಗೆ ಹೋಗ್ತೀನಿ ಅಂತ ಸುಳ್ಳು ಆಶ್ವಾಸನೆ ಕೊಟ್ಟು ಇವರು ಹೋಗಿ 2018ಕ್ಕೆ ಯುವತಿ ಜೊತೆ ಮದುವೆ ಆಗ್ತಾರೆ. ಮತ್ತು ಅವ್ರ ಜೊತೆ ಬಳುವೆ ಮಾಡೋಕ್ಕಾಗ್ದಲೆ 2023ಕ್ಕೆ ಮತ್ತೆ ಬಂದು ನನಗೆ ರೀಕನೆಕ್ಟ್ ಆಗಿ ರಿಯೂನಿಯನ್ ಆಗಿ ನಾವು ಜೊತೆಲಿರ್ತೀವಿ. ಆವಾಗ ಇನ್ನೂ ಬಾಂಡಿಂಗ್ ಸ್ಟ್ರಾಂಗ್ ಆಗಿ ಮನೆಗೆ ಬಂದು ಮಾತುಕತೆ ಮಾಡಿ ನನಗೆ ಬಂದಂಥ ಸಂಬಂಧಗಳನ್ನೆಲ್ಲ ತಪ್ಪಿಸ್ತಾರೆ ಸರ್. ಈಗಾಗಲೇ ನೀವು ಬರೋದ್ರೊಳಗಡೆ ಇಲ್ಲಿ ಮದುವೆ ಆಗಿತ್ತು. ತಾವು ಈಗ ಯಾಕಂತಂದರೆ ತಾವು ಒಂದು ಹೆಣ್ಣಿದ್ದೀರಿ, ಇನ್ನೊಂದು ಹೆಣ್ಣಿನ ಮದುವೆ ಆಗಿದೆ. ಸೊ ನೀವೀಗ ಏನಿದು ಮಾಡ್ತಾರೆ ಸರ್? ಒಂದು ಹೆಣ್ಣು ಅಂತ ಆತ ಯೋಚನೆ ಮಾಡಬೇಕಿತ್ತು. ಈಗ ಆತ ಏನು ಮದುವೆ ಆಗಿದ್ದಾನೆ, ಆಕೆಗೆ ನನ್ನ ಅನ್ಯಾಯ ಆಗಬೇಕು ಅಂತ ಕೇಳಲ್ಲ. ಅವಳ ಜೊತೆ ಮದುವೆ ಆಗಿದೆ, ನೀನು ಹೆಂಗಾರು ಇರು, ನನ್ನ ಜೀವನನ ಕರೆಕ್ಷನ್ ಮಾಡಿ ಹೋಗು, ನನಗೆ ಒಂದು ತಾಳಿ ಕಟ್ಟಿಬಿಟ್ಟು ನೀನು ನ್ಯಾಯ ಕೊಟ್ಟು ಹೋಗು. ನೀನು ಬೇಕಾದ್ರೆ ಅವ್ರ ಜೊತೆನೇ ಜೀವನ ಮಾಡ್ತೀಯ, ಅದಕ್ಕೆ ನಾನು ಕ್ವಶನ್ ಮಾಡಲ್ಲ. ಆಕೆಗೆ ವಿರೋಧನೂ ನಾನು ವ್ಯಕ್ತಪಡಿಸಲ್ಲ. ನನಗೆ ಈಗ ನಾನು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ಅವ್ರ ಜೊತೆ ಜೀವನ ನಡೆಸೋಕ್ಕೆ ಸಾಧ್ಯ ಆಗಲ್ಲ. ನನ್ನ ಲೈಫ್ ಆಲ್ರೆಡಿ ಸ್ಪಾಯ್ಲ್ ಆಗೋಗಿದೆ. ತಾಳಿ ಕಟ್ಟಿ ಒಂದು ನ್ಯಾಯಯುತವಾಗಿ ಗೌರವವಾಗಿ ಸಮಾಜದಲ್ಲಿ ಬದುಕೋಕ್ಕೆ ದಾರಿ ಮಾಡಬೇಕಂತ ಕೇಳ್ತೀನಿ. ಎಸ್, ಇವಿಷ್ಟು ಏನು ನೊಂದಿರ್ತಕ್ಕಂಥ ಯುವತಿ ಅಶ್ವಿನಿಯ ಮಾತಾಗಿರ್ತಕ್ಕಂಥದ್ದು. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವತಿಯೇ ಒಂದು ರೀತಿಯಾದಂತಹ ಗೊಂದಲದ ಹೇಳಿಕೆಗಳನ್ನು ನೀಡ್ತಾ ಇರುವಂಥದ್ದು. ಯಾಕಂದರೆ 2013ರಲ್ಲಿ ನನಗೂ ಮತ್ತು ಶರತ್ಗೆ ಪರಿಚಯ ಆಗುತ್ತೆ. ಅದಾದ ಬಳಿಕ ಆತ ನನ್ನ ಕಣ್ತಪ್ಪಿಸಿ 2018ರಲ್ಲಿ ಮತ್ತೊಬ್ಬ ಯುವತಿಯನ್ನು ಮದುವೆ ಆಗ್ತಾನೆ. ಅದಾದ ವೇಳೆ ಮತ್ತೆ ಅವನು 2023ಕ್ಕೆ ಬರ್ತಾನೆ. ಸೊ ಇಷ್ಟೆಲ್ಲ ಮೋಸ ಮಾಡಿದ ಆತ ಹೇಗಾದರೂ ಅಶ್ವಿನಿಗೆ ಬಾಳ್ ಕೊಡ್ತಾರೆ ಅಂತ ಹೇಳಿ ಅಶ್ವಿನಿ ತಿಳ್ಕೊಳ್ತಾರೋ ಗೊತ್ತಿಲ್ಲ. ಬಟ್ ಈಗ ಪೊಲೀಸರಂತೂ ತನಿಖೆ ಮಾಡ್ತಾ ಇದ್ದಾರೆ. ಈಗ ಅಶ್ವಿನಿ ಗೌಡ ಕೂಡ ಒಂದು ರೀತಿ ನನಗೆ ಲೈಂಗಿಕವಾಗಿ ಕೂಡ ಅವನು ಮೋಸ ಮಾಡಿದ್ದಾನೆ ಅಂತ ಹೇಳಿ ಆ ಒಂದು ವೈದ್ಯಕೀಯ ಸರ್ಟಿಫಿಕೇಟ್ಗಳನ್ನು ಕೂಡ ಪೊಲೀಸರಿಗೆ ಸಬ್ಮಿಟ್ ಮಾಡಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್, ಈಗ ಯುವತಿ ಮದುವೆ ಮಂಟಪದಲ್ಲೇ ಇದ್ದಾಳ, ಎಲ್ಲಿದ್ದಾಳೆ, ಏನ್ ಹೇಳ್ತಾ ಇದ್ದಾಳೆ ಈ ಯುವತಿ? ಚೈತ್ರ, ಏನು ಯುವಕ ಕಳೆದ 10 ವರ್ಷಗಳಿಂದ ಪ್ರೀತಿಸಿ ನನಗೆ ದೈಹಿಕವಾಗಿ ಬಳಸಿಕೊಂಡು ಮೋಸ ಮಾಡಿದಾನೆ ಅಂತ ಹೇಳಿ ಮದುವೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಯುವತಿಯೊಬ್ಬಳು ಕಲ್ಯಾಣ ಮಂಟಪಕ್ಕೆ ನುಗ್ಗಿ ರಂಪಾಟವನ್ನ ಮಾಡಿದ ಘಟನೆ ಚಿಕ್ಕಮಗಳೂರು ನಗರದ ಬೇಲೂರು ರಸ್ತೆಯಲ್ಲಿರ್ತಕ್ಕಂಥ ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ನಡೆದಿತ್ತು. ಏನು ಬೇಲೂರು ಮೂಲದ ಯುವತಿ ಅಶ್ವಿನಿ ಎಂಬ ಯುವತಿ ಏನು ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರದ ನಿವಾಸಿಯಾಗಿರ್ತಕ್ಕಂಥ ಶರತ್ ಮೇಲೆ ಒಂದು ಗಂಭೀರ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ನಿನ್ನೆ ಸಂಜೆ ಯುವತಿ ಏನು ಮದುಮಗ ಶರತ್ ಮನೆಯ ಬಳಿಗೂ ಹೋಗಿ ಗಲಾಟೆಯನ್ನ ಮಾಡಿದ್ಲು ಅನ್ನೋ ಒಂದು ಗಲಾಟೆಯನ್ನ ಮಾಡಿದ್ಲು. ಆ ಸಂದರ್ಭದಲ್ಲಿಯೂ ಕೂಡ ಯುವಕ ಶರತ್ನ ಕುಟುಂಬಸ್ಥರು ಯುವತಿಯನ್ನ ಸಂತೈಸಲಿಕ್ಕೆ ಮುಂದಾಗಿದ್ರು. ಈ ವೇಳೆನಲ್ಲಿ ಏನು ಯುವತಿ ಚಿಕ್ಕಮಗಳೂರು ನಗರ ಠಾಣೆಗೆ ಕೂಡ ಏನು ದೂರನ್ನು ದಾಖಲಿಸಿದ್ಲು. ಅಷ್ಟೇ ಅಲ್ಲದೆ ಕಳೆದ 8 ತಿಂಗಳ ಹಿಂದೆ ಈ ಯುವಕ ಶರತ್ ನನ್ನನ್ನ ದೈಹಿಕವಾಗಿ ಬಳಸಿಕೊಂಡಿದ್ದಾನೆ ಮತ್ತೆ ಆರ್ಥಿಕವಾಗಿ ಸಹಾಯವನ್ನ ಪಡೆದುಕೊಂಡು ನನಗೆ ಮೋಸ ಮಾಡಿದ್ದಾನೆ ಅಂತ ಹೇಳಿ ಒಂದು ದೂರನ್ನು ದಾಖಲಿಸಿದ್ಲು. ಜೊತೆಗೆ ಅಟ್ರಾಸಿಟಿ ಕೇಸ್ ಕೂಡ ದಾಖಲಿಸಿದ್ಲು. ಆ ಒಂದು ಕೇಸ್ ಈಗ ಸ್ಟೇ ಆಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಬೆಳಗ್ಗೆ ಏನು ಬೇಲೂರು ರಸ್ತೆಯಲ್ಲಿರ್ತಕ್ಕಂಥ ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಶರತ್ನ ವಿವಾಹ ಬೇರೊಂದು ಹುಡುಗಿಯ ಜೊತೆ ನಡೀತಾ ಇತ್ತು. ಈ ಶರತ್ ಮದುವೆ ಆಗ್ತಾ ಇದ್ದಾನೆ ಅನ್ನೋ ಒಂದು ವಿಷಯ ತಿಳಿಸಿದಂತೆ ಅಶ್ವಿನಿ ಕಲ್ಯಾಣ ಮಂಟಪಕ್ಕೆ ಏನು ಭೇಟಿಯನ್ನ ನೀಡಿದ್ಲು. ಈ ಸಂದರ್ಭದಲ್ಲಿ ನಿಗದಿಯಾಗಿದ್ದ ಸಮಯಕ್ಕೆ ಶರತ್ನ ಕುಟುಂಬಸ್ಥರು ಕಲ್ಯಾಣ ಮಂಟಪದ ಏನು ಬಾಗಿಲುಗಳನ್ನ ಬಂದ್ ಮಾಡ್ಕೊಂಡು ನಿಗದಿಯಾಗಿದ್ದಂತಹ ಸಮಯಕ್ಕೆ ಸರಿಯಾಗಿ ಮುಹೂರ್ತವನ್ನ ಮುಗಿಸಿರ್ತಕ್ಕಂಥದ್ದು. ಜೊತೆಗೆ ಏನು ಯುವತಿಗೆ ಕೂಡ ಏನು ಒಳಗಡೆ ಹೋಗ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಬಳಿಕ ಪೊಲೀಸರ ಸಹಾಯವನ್ನ ಪಡೆದುಕೊಂಡಂತಹ ಯುವತಿ ಅಶ್ವಿನಿ ಕಲ್ಯಾಣ ಮಂಟಪದ ಒಳಗಡೆ ಪ್ರವೇಶವನ್ನ ಮಾಡ್ತಾಳೆ. ಅಷ್ಟು ವೇಳೆಗಾಗ್ಲೇ ಏನು ಶರತ್ನ ವಿವಾಹವಾಗಿರ್ತಕ್ಕಂಥದ್ದು. ಯಾವಾಗ ಯುವತಿ ಕಲ್ಯಾಣ ಮಂಟಪಕ್ಕೆ ನುಗ್ಗಿ ರಂಪಾಟವನ್ನ ಮಾಡ್ತಾಳೋ ಆಗ ಕುಟುಂಬಸ್ಥರು ಮತ್ತು ಬಂದಿದ್ದಂತಹ ಸಂಬಂಧಿಕರುಗಳೆಲ್ಲರೂ ಕೂಡ ಚಲಾಪಿಲ್ಲಿಯಾಗಿ ಹೋಗ್ತಾ ಇರತಕ್ಕಂಥದ್ದು. ಜೊತೆಗೆ ಯುವತಿ ನ್ಯಾಯವನ್ನ ಕೇಳ್ತಾ ನನಗೆ ತಾಳಿ ಕಟ್ಟಿ ಇನ್ನೊಂದು ಹುಡುಗಿಯ ಬಾಳು ನಾನು ಹಾಳು ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಜೊತೆಗೆ ನನಗೂ ಕೂಡ ತಾಳಿಯನ್ನ ಕಟ್ಟಿ ನ್ಯಾಯವನ್ನ ಕೊಡ್ಲಿ ಅನ್ನೋ ಒಂದು ಹೈಡ್ರಾಮಾವನ್ನ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಕಲ್ಯಾಣ ಮಂಟಪದಲ್ಲಿದ್ದಂತಹ ಶರತ್ನ ಕುಟುಂಬಸ್ಥರು ಮತ್ತು ಸಂಬಂಧಿಕರು ಸಂಪೂರ್ಣವಾಗಿ ಕಲ್ಯಾಣ ಮಂಟಪವನ್ನ ಖಾಲಿ ಮಾಡ್ಕೊಂಡು ಹೋಗ್ತಾಳೆ. ಅದು ಕಾದು ಸುಸ್ತಾದಂತಹ ಅಶ್ವಿನಿ ಕೂಡ ಏನೋ ನಾನು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಡ್ತೇನೆ ಮತ್ತೆ ಪೊಲೀಸ್ ಠಾಣೆಗೆ ಹೋಗ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿ ಅಲ್ಲಿಂದ ಸ್ಥಳದಿಂದ ತೆರಳಿರ್ತಕ್ಕಂಥದ್ದು. ಚೈತ್ರ, ಯೋಗೇಶ್, ಇವರ ರಿಲೇಶನ್ಶಿಪ್ ಹೇಗಿತ್ತು? ಈಗ ಇವರಿಬ್ರು ಕಾಂಟ್ಯಾಕ್ಟ್ ನಲ್ಲೇ ಇದ್ರಾ ಅಥವಾ ಬ್ರೇಕಪ್ ಅನ್ನ ಮಾಡ್ಕೊಂಡಿದ್ರಾ ಅಥವಾ ಈತ ಸುಳ್ಳು ಹೇಳಿ ಅಶ್ವಿನಿ ಕಣ್ತಪ್ಸಿ ಈಗ ಮದುವೆ ಆಗಿರುವಂತದ್ದ? ಹೇಗಿತ್ತಂತೆ ಇವ್ರ ರಿಲೇಶನ್ಶಿಪ್? ಚಿತ್ರ, ಏನು ನೊಂದ ಯುವತಿ ಅಶ್ವಿನಿ ಹೇಳ್ತಾ ಇರ್ತಕ್ಕಂಥದ್ದು ಕಳೆದ 10 ವರ್ಷಗಳಿಂದ ನಮ್ಮಿಬ್ಬರ ನಡುವೆ ಫ್ರೆಂಡ್ಶಿಪ್ ಇತ್ತು. ಅದು 2013ರಿಂದನೂ ಕೂಡ ನಮ್ಮ ನಡುವೆ ಫ್ರೆಂಡ್ಶಿಪ್ ಇತ್ತು. ಬಟ್ 2015ರ ಬಳಿಕ ನಮ್ಮಿಬ್ಬರ ಸ್ನೇಹ ಅಂತಕ್ಕಂಥದ್ದು ಸಂಬಂಧವಾಗಿ ಪರಿವರ್ತನೆ ಆಯ್ತು. ಅಲ್ಲಿಂದಲೂ ಕೂಡ ನಾವಿಬ್ರು ಕೂಡ ಏನು ಮದುವೆ ಆಗೋದಾಗಿ ನಿಶ್ಚಯವನ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಕೂಡ 3 ವರ್ಷಗಳ ಕಾಲ ಯುವಕ ನನಗೆ
ಕೈ ಕೊಟ್ಟು ಹೋಗಿರ್ತಾನೆ. ಅಂತಂದ್ರೆ ನಾನು ದುಬೈನಲ್ಲಿ ಇದ್ದೀನಿ ಅನ್ನೋ ಒಂದು ಸುಳ್ಳನ್ನ ಹೇಳಿ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಬೇರೊಬ್ಬ ಯುವತಿಯ ಜೊತೆಗೆ ಮದುವೆ ಆಗಿರ್ತಕ್ಕಂಥದ್ದು. ಆ ಹುಡುಗಿಯ ಜೊತೆಗೆ ಕೆಲ ದಿನಗಳ ಕಾಲ ಸಂಸಾರವನ್ನ ನಡೆಸಿದಂತಹ ಶರತ್ ವಿಚ್ಛೇದನವನ್ನ ಪಡ್ಕೊಂಡು ನನಗೆ ಮದುವೆ ಆಗಿತ್ತು, ಈಗ ವಿಚ್ಛೇದನವನ್ನ ಪಡ್ಕೊಂಡಿದ್ದೀನಿ ಅನ್ನೋ ಒಂದು ಡಿವೋರ್ಸ್ ಸರ್ಟಿಫಿಕೇಟ್ ಅನ್ನ ಕೂಡ ನನಗೆ ಕೊಟ್ಟಿದ್ದ. ಆ ಸಂದರ್ಭದಲ್ಲಿ ಕೂಡ ನನಗೆ ಶಾಕ್ ಆಗಿತ್ತು. ಆ ಸಂದರ್ಭದಿಂದ ಕೂಡ ಇದುವರೆಗೂ ಕೂಡ ನಾನು ಸಾಕಷ್ಟು ಬಾರಿ ಮದುವೆಯ ವಿಷಯವನ್ನ ಪ್ರಸ್ತಾಪ ಮಾಡಿದೆ. ಪ್ರತಿ ವರ್ಷವೂ ಕೂಡ ಮದುವೆ ವಿಷಯವನ್ನ ಪ್ರಸ್ತಾಪ ಮಾಡಿದೆ. ಆಗೆಲ್ಲ ಕೂಡ ನನಗೆ ಆರ್ಥಿಕ ಸಮಸ್ಯೆ ಇದೆ, ಕೆಲ ದಿನಗಳ ಕಾಲ ಸುಮ್ಮನಿದ್ದು ಆಮೇಲೆ ಮದುವೆ ಆಗೋಣ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಇವತ್ತಿ ಅಶ್ವಿನಿಯ ತಾಯಿಯನ್ನು ಕೂಡ ಮನವೊಲಿಸುವಂತ ಕೆಲಸವನ್ನ ಈತ ಮಾಡಿದ್ದ ಅನ್ನೋ ಒಂದು ಮಾತನ್ನ ಆ ಯುವತಿ ಹೇಳಿರ್ತಕ್ಕಂಥ. ಜೊತೆಗೆ ಈತ ನನ್ನನ್ನ ದೈಹಿಕವಾಗಿ ಸಂಬಂಧವನ್ನ ಕೂಡ ಬೆಳೆಸಿದ್ದ. ಅದಕ್ಕೆ ಸಂಬಂಧಪಟ್ಟಂತಹ ಮೆಡಿಕಲ್ ಸರ್ಟಿಫಿಕೇಟ್ ಗಳನ್ನ ನಾನು ಪೊಲೀಸ್ ಠಾಣೆಗೆ ಕೊಟ್ಟಿದ್ದೀನಿ ಅನ್ನೋ ಒಂದು ಮಾತನ್ನ ಕೂಡ ತನ್ನನ್ನು ಅಳನ್ನು ತೋಡ್ಕೊಳ್ಳುವಂತ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಈ ಯುವತಿ ಈಗ ಮಹಿಳಾ ಆಯೋಗದ ಕದವನ್ನ ತಟ್ಟಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ದೂರನ್ನ ದಾಖಲಿಸಿಕೊಂಡು ಯುವಕನ ಶರತ್ ಮೇಲಿನ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.